ಬೆಂಗಳೂರಿಗೆ ನೀರು ಕೊಡಿಸುವುದೇ ನನ್ನ ಕೊನೆಯ ಆಸೆ ಎಂಬ ಎಚ್.ಡಿ. ದೇವೇಗೌಡ ಅವರ ಹೇಳಿಕೆ ವಿಚಾರವಾಗಿ ಮಾಜಿ ಪ್ರಧಾನಿಯವರಿಗೆ ಡಿಕೆಶಿ ಟಾಂಗ್ ನೀಡಿದ್ದಾರೆ. ಈ ಡಿಕೆ ಶಿವಕುಮಾರ್ ಬೆಂಗಳೂರಿನ ಚರಿತ್ರೆಗೆ ಒಂದು ಇತಿಹಾಸ ಬರೆದಿದ್ದಾನೆ. ನಾನು ಮಂತ್ರಿ ಆದ ತಕ್ಷಣ ಎಲ್ಲ ಕಡೆ ಕುಡಿಯುವ ನೀರು ರಿಸರ್ವ್ ಮಾಡಿದ್ದೇವೆ. ಎಲ್ಲ ಹಳ್ಳಿಗಳಿಗೂ ಕೂಡ ನೀರು ಕೊಟ್ಟಿದ್ದೇವೆ. ತೊರೆಕಾಡನಹಳ್ಳಿ ಎತ್ತಿನಹೊಳೆಯಿಂದ ನೀರು ತಂದಿದ್ದೇವೆ. ಮುಂದೆ ತುಮಕೂರಿನವರೆಗೂ ನೀರು ಕೊಡುವ ಕೆಲಸ ಆಗುತ್ತೆ ಎಂದಿದ್ದಾರೆ. ದೆಹಲಿ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನಾಳೆ ಹೊರಬೀಳಲಿದೆ. ಈ ನಡುವೆ ರಾಷ್ಟ್ರ ರಾಜಧಾನಿಯಲ್ಲಿ ಭಾರೀ ಹೈಡ್ರಾಮಾ ನಡೀತಾ ಇದ್ದು, ಬಿಜೆಪಿ ನೀಡಿದ ದೂರಿನ ಆಧಾರದ ಮೇಲೆ ಎಸಿಬಿ ಮಾಜಿ ಸಿಎಂ ಮತ್ತು ಆಮ್ ಆದ್ಮಿ ಪಕ್ಷದ ಸಂಚಾಲಕರಾದ ಅರವಿಂದ್ ಕೇಜ್ರಿವಾಲ್ ನಿವಾಸದ ಮೇಲೆ ದಾಳಿ ನಡೆಸಿದೆ. 70 ವಿಧಾನಸಭಾ ಕ್ಷೇತ್ರವನ್ನು ಹೊಂದಿರುವಂತಹ ದೆಹಲಿ ಅಸೆಂಬ್ಲಿಯ ಫಲಿತಾಂಶ ನಾಳೆ ಹೊರಬೀಳಲಿದೆ. ಮೂಡ ಹಗರಣವನ್ನು ಸಿಬಿಐಗೆ ವಹಿಸೋದಕ್ಕೆ ಕರ್ನಾಟಕ ಹೈಕೋರ್ಟ್ ನಿರಾಕರಿಸಿದೆ. ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಸ್ನೇಹಮಯಿ ಕೃಷ್ಣ ಸಿದ್ಧವಾಗಿದ್ದಾರೆ. ಈ ಬಗ್ಗೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತೊಂದರೆ ಕೊಡುವ ಕಾರಣಕ್ಕೆ ಮೂಡ ಹಗರಣದ ಹಿಂದೆ ಬಿದ್ದಿದೆ. ಸಿದ್ದರಾಮಯ್ಯ ಅವರನ್ನ ಸಿಲುಕಿಸೋದಕ್ಕೆ ಷಡ್ಯಂತ್ರ ರೂಪಿಸ್ತಾ ಇದೆ ಅಂತ ಹೇಳಿದ್ರು. ಶುಭ್ಮನ್ ಗಿಲ್ ಶತಕಕ್ಕೆ ನೆರವಾಗೋದಕ್ಕೆ ಹೋಗಿದ್ದೆ ಕೆಎಲ್ ರಾಹುಲ್ಗೆ ಮುಳುವಾಯ್ತಾ? ನಾಗ್ಪುರ ಪಂದ್ಯದಲ್ಲಿ ಕೆಎಲ್ ರಾಹುಲ್ ವಿಕೆಟ್ ಒಪ್ಪಿಸಿದ ಪರಿ ನೋಡಿದ್ರೆ ಹಾಗೆ ಇತ್ತು. ಇದಕ್ಕೆ ದಿಗ್ಗಜ ಕ್ರಿಕೆಟ್ ಸುನಿಲ್ ಗವಾಸ್ಕರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕ್ರಿಕೆಟ್ ಟೀಮ್ ಗೇಮ್ ಇಲ್ಲಿ ಯಾರ ಶತಕವೂ ಮುಖ್ಯವಲ್ಲ, ತಂಡದ ಗೆಲುವಷ್ಟೇ ಮುಖ್ಯ. ಹಾಗಾಗಿ ಇಂಥ ಅರೆ ಮನಸ್ಸಿನ ಶಾಟ್ ಹೊಡೆಯುವ ಅಗತ್ಯ ಏನಿತ್ತು ಅಂತ ಕೆಎಲ್ ರಾಹುಲ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ.